ಮತಾಂತರಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ತಾಯಿ ಮಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಪೊಲೀಸರಿಂದ ಹಲ್ಲೆ ನಡೆದ ಸ್ಥಳದಲ್ಲಿ ಮಹಾಜರ್ ನಡೆಸಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿ ನಡೆದಿದ್ದಂತಹ ಹಲ್ಲೆ ಪಿಎಸ್ಐ ಶಿವಲಿಂಗ ದಳವಾಯಿ ನೇತೃತ್ವದಲ್ಲಿ ಮಹಾಜರು ನಡೆಸಲಾಗ್ತಾ ಇದೆ. ರವಿಕುಮಾರ್ ಎಂಬುವರ ಮನೆ ಮುಂಭಾಗ ಹಲ್ಲೆ ಮಾಡಲಾಗಿದೆ. ಲಕ್ಷ್ಮಿ ಆಕೆಯ ತಾಯಿ ಶ್ರುತಿ ಮೇಲೆ ಶ್ರೀಕಾಂತ್ ಹಲ್ಲೆ ಮಾಡಿರೋದು. ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರೋದು. ಹೆಂಡತಿ ಮತ್ತು ಅತ್ತೆಗೆ ಥಳಿಸಿರುವಂತ ಪ್ರಕರಣ ಮತಾಂತರ ಆಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಅವರು ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ರಂತೆ, ಇದಕ್ಕೆ ನೀವು ಕೂಡ ಮತಾಂತರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲ್ಲೆಯನ್ನ ಮಾಡಿದರು. ಸದ್ಯ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ತಲೆಗೆಲ್ಲ ಗಾಯಗಳಾಗಿದೆ. ಮದುವೆಯಾಗಿ ಬಹು ವರ್ಷ ಆಗಿತ್ತಂತೆ. ಈ ಹಿಂದೆನೇ ಶ್ರೀಕಾಂತ್ ಬೇರೆ ಕ್ಯಾಸ್ಟ್ಗೆ ಕನ್ವರ್ಟ್ ಆಗಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ನೀವು ಆಗಲೇಬೇಕು ಅಂತ ಒತ್ತಡ ಹೇರಿದ್ರಂತೆ. ಆಗಲ್ಲ, ನಮ್ಮ ಧರ್ಮ ಏನಿದೆ ಆ ಧರ್ಮವನ್ನು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ, ಜಗಳ ಆಗಿದೆ. ಮನೆಯಲ್ಲಿ ಬೈಬಲ್ ಓದಲೇಬೇಕು ಅಂತ ಹಿಂಸೆ ಕೊಡ್ತಾ ಇದ್ರಂತೆ. ಸೊ ಇದು ಗಂಡ ಹೆಂಡತಿ ಜಗಳ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮ ವಿಚಾರದಲ್ಲಿ ಜಗಳ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದು ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿ ನಡೆದಿರುವಂಥ ಘಟನೆಯಾಗಿದೆ. ಸದ್ಯ ತಾಯಿ ಮಗಳು ಇಬ್ರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಏನೇನೋ ತೀರ್ಮಾನ ಮಾಡಿ ಗಂಡ ಹೆಂಡ್ತಿಗೆ ಸೇರಿಸ್ತೀವಿ, ನಿನ್ನ ಚರ್ಚಿಗೆ ಕಳಿಸು ಸುತ್ತಿ, ನಿನ್ನ ಮಗನ ಇವನಿಗೆ ಮೊಮ್ಮಗನಿಗೆ ಆ ಹುಡುಗನಿಗೆ ಬ್ಲಡ್ ಕ್ಯಾನ್ಸರು ಅದೆಲ್ಲ ನನ್ನ ಮಗನೇ ಖರ್ಚು ಮಾಡಿದ್ದು. ಚರ್ಚಿನ ಕಡೆಯಿಂದ ಬಂದರು, ₹1 ದುಡ್ಡು ಕೊಟ್ಟಿಲ್ಲ ಅವರು. ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂದರು. ನನಗೂ ಹೇಳಿದ್ರು, ನಿನ್ನ ಮಗಳಿಗೆ ಕಳಿಸು, ನೀನು ಬಾ, ನೀನು ಚೆನ್ನಾಗಿರ್ತೀಯ, ಸಾಲ ತೀರ್ಸ್ಕೋಬೋದು, ಹಿಂಗೆಲ್ಲ ಮಾಡಿ ತೀರ್ಮಾನ ಮಾಡೋದ. ಹಿಂಗೆ ನಿನ್ನ ಮಗಳಿಗೂ ನನ್ನ ಮಗನಿಗೆ ಇಬ್ರಿಗೂ ಸೇರ್ಸದ. ಸೊ ಒಂದು ಮನೆ ಕೊಟ್ಟು ಇರ್ಸೋದ ಕಣವ, ಚರ್ಚಿಗೆ ಕರ್ಕೊಂಡೋಗಿ ಎಲ್ಲ ಸಾಲ್ವ್ ಮಾಡೋದಂತ ಇವ್ರ ಅತ್ತೆನೇ ಕರೆದ್ಲು. ಫೋನ್ ಮಾಡಿ ಎಲ್ಲ ಕರೆದ್ರು. ಅಲ್ಲಿ ಮೇನ್ ಪಾರ್ಟಿ ಅಂದರೆ ಹರೀಶ, ನಾಗಿಣಿ, ಕೃಷ್ಣಮ್ಮ, ಪ್ರಶಾಂತ, ರವಿ. ನಮ್ಮ ಜಾತಿಗೆ ಯಜಮಾನ ಮಾಡವ್ರೆ ರವಿ. ಮೇನ್ ಪಾರ್ಟಿನೇ ಅವನು. ಏಕಾಏಕಿ ಅವಳ ಗಂಡ ಬಿಟ್ಟೊಂಡೋಗಿದ್ದ, ಬಂದು ಕರೆಸ್ಬಿಟ್ಟು ನಿನ್ನ ಮತ್ತೇನು ನಿನ್ನ ಹೆಂಡ್ತಿ ನಿನ್ನ ಬಾಮೈದ ಬಂದು ಗಲಾಟೆ ಮಾಡ್ತವ್ರೆ, ಬಾರೋ ಇಲ್ಲ ಅಂದ್ರೆ ಅದೇನು ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ಥರ ಇಟ್ಕೊಬಂದು ನನ್ನ ಮಗನಿಗೆ ಹೊಡೆದ್ಬಿಡ್ತಾರಲ್ಲ ಅಂತ ಬಿಡಿಸ್ಕೊಳಕ್ಕೆ ಹೋದೆ ನಾನು. ಆ ಕಡೆ ಅವಳಿಗೂ ಹೊಡೆದೆ, ಈ ಕಡೆ ನನಗೂ ಹೊಡೆದ. ಅವ್ರ ಅಮ್ಮನೂ ಹೊಡೆದ್, ಅವ್ರ ಅಣ್ಣ ತಮ್ಮದಿರು ಎಲ್ಲರೂ ಹೊಡೆದ್ರು ಸರ್. ಅಲ್ಲಿ ರವಿ ಅಕ್ಕನ ಮಗ ಸ್ವಂತ ಅಂದರೆ ಅವನೇ ನಿಂತಿದ್ದ. ಚರ್ಚಿಗೆ ಇದೇ ರೀತಿ ನನ್ನ ಗಂಡ ಕುಡ್ದು ಮನೇಲಿ ಗಲಾಟೆ ಮಾಡ್ತಿದ್ರು. ಮಧ್ಯರಾತ್ರಿ ಎಲ್ಲ ಮನೆಯಿಂದ ಈಚೆ ಇರ್ತಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಹೇಳ್ತಾ ಇದ್ದಾಗ, ನೀನು ಚರ್ಚಿಗೆ ಬಾ ಎಲ್ಲ ಸರಿ ಹೋಯ್ತಿದೆ, ನೀನು ಚರ್ಚಿಗೆ ಬಾ ಎಲ್ಲ ಸರಿ ಹೋಯ್ತಿದೆ ಅಂತ ಬೈಬಲು, ಇನ್ನು ಸ್ತೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು. ಅದೆಲ್ಲ ಕೊಟ್ಟು ಓದು, ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ರು. ಮೈಸೂರಲ್ಲಿ ಮನೆ ಮಾಡಿಸ್ಬಿಟ್ಟು ಅಲ್ಲೂ ಕರ್ಸ್ಕೊಂಡ್ರು ಚರ್ಚ್ಗೆ ಹೋಗೋಕ್ಕೆ. ಆಮೇಲೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಯಿತು, ವಾರ ದುಡ್ಡು ಹಾಕಬೇಕು, ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹಾಕಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಏನು ಮಡ್ಗಿರ್ತೀವಿ ಅದ್ರದ್ದು 1 ಪಟ್ಟು 2 ಪಟ್ಟು ನೀವು ಚರ್ಚಿಗೆ ಕೊಡಬೇಕು. ತಿಂಗಳ ನೀವು ಚರ್ಚಿಗೆ ಹಾಕಬೇಕು ದುಡ್ಡು. ಮೊದಲನೇ ಸತಿ ಹೋಗೋಕ್ಕೂ ಮುಂಚೆ ಏನೂ ಇಲ್ಲ, ಎಂಥದ್ದು ಇಲ್ಲ, ನೀವು ನಿಮ್ಮ ದೇವ್ರುಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ, ದುಡ್ಡು ಐತೆ ನಿಮ್ಮ ಹತ್ರ, ಅದಕ್ಕೆ ಹೋಗಿ ನೀವು ಮಂಗಳಾರತಿ ಹಾಕಬೇಕು, ನೀವು ಚರ್ಚಿಗೆ ಬನ್ನಿ, ಏನೂ ಮಾಡೋಂಗಿಲ್ಲ ಅಂತ ಫಸ್ಟು ಹೇಳ್ಬಿಟ್ಟು ಕರ್ಸ್ಕೊತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಪ್ರಕರಣದಲ್ಲಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಸದ್ಯ ತನಿಖೆಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿದೆ ಹೇಗೆ? ಏನು ಮತಾಂತರಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಪತ್ನಿ ಮತ್ತು ಹಲ್ಲೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರ್ತಕ್ಕಂಥ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ಆ ಪ್ರಕರಣವನ್ನ ಭೇದಿಸಲಿಕ್ಕೆ ಈಗಾಗಲೇ ಶ್ರೀರಂಗಪಟ್ಟಣ ಪೊಲೀಸರು ಸ್ಥಳ ಮಹಾಜರನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ
ಏನು ಪೊಲೀಸರು ಶ್ರೀಕಾಂತ್ ಸೇರಿದಂತೆ ಏನು ಹಲ್ಲೆ ಮಾಡಿರ್ತಕ್ಕಂಥ ಪತಿ ಶ್ರೀಕಾಂತ್ ಏನಿದ್ದಾರೆ ಒಟ್ಟು 9 ಜನರ ವಿರುದ್ಧ FIR ಕೂಡ ದಾಖಲು ಮಾಡಿಕೊಂಡು ಅದರ ತನಿಖೆಯನ್ನು ಕೂಡ ಚುರುಕುಗೊಳಿಸ್ತಾ ಇರ್ತಕ್ಕಂಥದ್ದು. ಈ ಪ್ರಕರಣವನ್ನ ಬೇರಿಸಿದಂತೆ ಸಾಕಷ್ಟು ಒಂದು ಏನು ಅವರ ಒಂದು ಚಟುವಟಿಕೆಗಳು ಕೂಡ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಮತಾಂತರಕ್ಕೆ ಪೀಡಿಸಿ ಲಕ್ಷ್ಮಿಗೆ ನಿರಂತರವಾಗಿ ಶ್ರೀಕಾಂತ್ ಮತ್ತೆ ಕುಟುಂಬದವರು ಕಿರುಕುಳವನ್ನ ಕೊಡ್ತಿದ್ರು ಅನ್ನೋ ಆರೋಪ, ಗಂಭೀರ ಆರೋಪ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಚರ್ಚ್ ಅನ್ನ ನಿರ್ಮಿಸಿಕೊಂಡು ಹಲವರನ್ನ ಮತಾಂತರ ಮಾಡ್ತಿದ್ರು ಅನ್ನೋ ಒಂದು ಗಂಭೀರ ಆರೋಪ ಇದೀಗ ಬಯಲಾಗ್ತಿರ್ತಕ್ಕಂಥದ್ದು. ಅಂದ್ರೆ ಲಕ್ಷ್ಮಿಯ ಸಹೋದರ ಏನಿದ್ದಾನೆ, ಸಹೋದರ ಕೊಟ್ಟಂತ ದೂರನ್ನ ಆಧರಿಸಿ ಇದೀಗ 9 ಮಂದಿ ವಿರುದ್ಧ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ FIR ನಲ್ಲಿ ಲಕ್ಷ್ಮಿಯ ಸಹೋದರ ರವಿಕಿರಣ್ ಸಾಕಷ್ಟು ಒಂದು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಪದೇ ಪದೇ ಈತ ಚರ್ಚನ್ನ ನಿರ್ಮಿಸಿಕೊಂಡು ಹಲವರನ್ನ ಮತಾಂತರ ಮಾಡ್ತಿದ್ದ, ಆಸೆ ಆಮಿಷ ಒಡ್ಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದ ಅನ್ನೋ ಒಂದು ಗಂಭೀರ ಆರೋಪ ಜೊತೆಗೆ ಲಕ್ಷ್ಮಿಗೆ ಸಾಕಷ್ಟು ಒಂದು ಹಣದ ಬಗ್ಗೆ ಹಣವನ್ನ ತರಬೇಕು ಅಂತ ಹೇಳಿ ತವರ ಮನೆಯಿಂದ ಸಾಕಷ್ಟು ಪೀಡಿಸಿದ್ದ ಅನ್ನೋದು ಒಂದು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ತವರ ಮನೆಯಿಂದ ಹಣವನ್ನ ತರಲಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ ಪ್ರತಿನಿತ್ಯ ಹಿಂಸೆಯನ್ನ ಕೊಡ್ತಿದ್ದ, ಆಕೆ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಹಿಂಸೆಯನ್ನ ಕೊಡ್ತಿದ್ದ, ಹಲ್ಲೆಯನ್ನು ಕೂಡ ಮಾಡ್ತಿದ್ದ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿಕೊಂಡಿರ್ತಕ್ಕಂಥ ಶ್ರೀರಂಗಪಟ್ಟಣ ಪೊಲೀಸರು ಆ ಪ್ರಕರಣದ ವಿಚಾರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು. ಆ ಆರೋಪಿಗಳು ಏನೀಗ ತಲೆಮರೆಸಿಕೊಂಡಿದ್ದಾರೆ ಅವ್ರನ್ನ ಪತ್ತೆಗೂ ಕೂಡ ಒಂದು ವಿಶೇಷ ತಂಡವನ್ನು ಕೂಡ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಚಿಸಿ ಆ ಒಂದು ಆರೋಪಿಗಳ ಪತ್ತೆಗೂ ಕೂಡ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ನೀತಿ ಶಶಿಕುಮಾರ್, ಇನ್ನು ಈಗ ಮತಾಂತರ ಮಾಡಲಿಕ್ಕೆ ಟ್ರೈ ಮಾಡಲಾಗ್ತಿತ್ತು, ಅದಕ್ಕೆ ಸಂಸಾರದಲ್ಲಿ ಗಲಾಟೆ ಆಗ್ತಿತ್ತು, ಇದೆಲ್ಲವೂ ಒಂದು ಕಡೆಯಲ್ಲೇ ಈ ಥರ ಮತಾಂತರ ಮಾಡ್ತಿದ್ದಾರೆ ಅಂತಂದರೆ ಅದ್ರ ಹಿಂದೆ ಒಂದು ದೊಡ್ಡ ಟೀಮೇ ಇರಬೇಕಾಗತ್ತೆ. ಇಷ್ಟರ ಮಟ್ಟಿಗೆ ಒತ್ತಡ ಆಗತ್ತೆ ಅಥವಾ ಹಲ್ಲೆ ಲೆವೆಲ್ವರೆಗೂ ಹೋಗುತ್ತೆ ಅಂತ. ಇಲ್ಲಿ ಕೇವಲ ಶ್ರೀಕಾಂತ್ನನ್ನು ಮಾತ್ರ ವಶಕ್ಕೆ ಪಡ್ಕೊಳ್ಳೋದು, ತನಿಖೆ ಮಾಡೋದು ಮಾತ್ರ ಅಲ್ಲ, ಯಾವ ಟೀಮ್ ಆ ಥರ ಆ್ಯಕ್ಟಿವ್ ಆಗಿದೆ, ಬ್ರೈನ್ ವಾಶ್ ಮಾಡೋದಾಗಿರ್ಬೋದು ಅಥವಾ ಬಲವಂತ ಮಾಡೋದಾಗಿರ್ಬೋದು ಅಥವಾ ಆಮಿಷ ಒಡ್ಡಿ ಮತಾಂತರ ಮಾಡೋದು, ಅದು ಕಾನೂನು ಬಾಹಿರ ಅನ್ನೋ ಕಾನೂನು ಕೂಡ ಇರುವಾಗ ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಟಿವ್ ಆಗಬೇಕಾಗತ್ತಾ ಪೊಲೀಸರು ಅಂತ? ನಿಜವಾಗ್ಲೂ ನೀತಿ, ಈ ರೀತಿಯ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಪ್ರಚೋದನೆಯನ್ನ ಮಾಡಿ ಅವ್ರನ್ನ ಮತಾಂತರಗೊಳಿಸತಕ್ಕಂಥ ಪ್ರಕ್ರಿಯೆ ಆಗಿಂದಾಗೆ ನಿರಂತರವಾಗಿ ನಡೀತಾನೆ ಇದ್ದಾವೆ. ಇಂಥ ಮತ್ತೊಂದು ಪ್ರಕರಣ ಇದೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಳ್ಳಿಲಿ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಚರ್ಚನ್ನ ನಿರ್ಮಾಣ ಮಾಡ್ಲಿಕ್ಕೆ ಯಾರು ಕಾರಣರಾಗಿದ್ರು ಅಥವಾ ಶ್ರೀಕಾಂತ್ ಅವ್ರನ್ನು ಕೂಡ ಮತಾಂತರ ಮಾಡ್ಲಿಕ್ಕೆ ಯಾರೆಲ್ಲ ಕಾರಣರಿದ್ದಾರೆ, ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು ಈಗ ಪೊಲೀಸರಿಗೆ ಸವಾಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವರಿಂದೆ ಅಂದ್ರೆ ಶ್ರೀಕಾಂತ್ ಈ ರೀತಿ ಪ್ರಚೋದನೆಯನ್ನ ಮಾಡ್ಲಿಕ್ಕೆ, ಮತಾಂತರವನ್ನಗೊಳಿಸ್ಲಿಕ್ಕೆ ಅಂದ್ರೆ ಚರ್ಚನ್ನ ನಿರ್ಮಾಣ ಮಾಡಿ ನಿರಂತರವಾಗಿ ಈತ ಮತಾಂತರವನ್ನ ಮಾಡಿಸಿದ್ದ ಅನ್ನೋ ಒಂದು ಗಂಭೀರ ಆರೋಪವನ್ನ ಏನು ಲಕ್ಷ್ಮಿಯ ಸಹೋದರ ರವಿಕಿರಣ್ ಕೂಡ ದೂರು ಕೊಟ್ಟಿರ್ತಕ್ಕಂಥ ಒಂದು FIR ನಲ್ಲಿ ಕೂಡ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಅವರ ಈ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು ಈಗ ಪೊಲೀಸರಿಗೆ ಸವಾಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವರಿಗೆ ಹಣದ ಮೂಲ ಎಲ್ಲಿಂದ ಬರ್ತಿತ್ತು, ಪ್ರತಿನಿತ್ಯ ಈ ರೀತಿ ಒಂದು ವಿವಿಧ ಆಮಿಷಗಳನ್ನ ಒಡ್ಡಿ, ಹಣ ಇರ್ಬೋದು ಮತ್ತೆ ಇತರೆ ಆಮಿಷಗಳನ್ನ ಒಡ್ಡಿ ಅಥವಾ ಸುಳ್ಳು ಭರವಸೆಗಳನ್ನ ಕೊಟ್ಟು ಏನು ಪ್ರಚೋದನೆಯನ್ನ ಮಾಡಿ ಅವ್ರನ್ನ ಮತಾಂತರಗೊಳಿಸ್ತಿದ್ರು, ಅದಕ್ಕೆ ಹಿನ್ನೆಲೆಯಾಗಿ ಯಾರು ನಿಂತಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿರ್ತಕ್ಕಂಥದ್ದು. ಇದು ಮೊದಲ ಪ್ರಕರಣ ಏನಲ್ಲ, ಇದು ಸಾಕಷ್ಟು ನಿರಂತರವಾಗಿ ಆಗಿಂದಾಗೆ ಈ ಭಾಗದಲ್ಲಿ ನಡೆದುಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರವಾಗಿ ಕೂಡ ಪರಿಗಣಿಸಬೇಕಾದಂತ ಪರಿಸ್ಥಿತಿ ಈಗ ಪೊಲೀಸರಿಗೂ ಕೂಡ ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರೆಷರ್ ಕೂಡ ಇರತಕ್ಕಂಥದ್ದು. ಅಂದ್ರೆ ಪೊಲೀಸರು ಈ ಸಂಬಂಧಪಟ್ಟಂತೆ ಇವ್ರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಶ್ರೀಕಾಂತ್ ಕುಟುಂಬದವ್ರು ಅಷ್ಟೇ ಅಲ್ಲ, ಇವ್ರಿಗೆ ಏನು ಫೈನಾನ್ಸ್ ಅನ್ನ ಯಾರು ಫೀಡ್ ಮಾಡ್ತೀನೋ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ತನಿಖೆಯನ್ನ ಮಾಡಿ ಅವ್ರನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕು. ಅವ್ರ ವಿರುದ್ಧವೂ ಕೂಡ ಬಿಗಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.